ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಕಮೆಂಟ್ ಮಾಡಿರೋರಿಗೆಲ್ಲ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೆಚ್ಚೆಚ್ಚು ಕಮೆಂಟ್ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಹಾಗೆ ಕೆಲವೊಬ್ಬೊಬ್ಬರು ಹೇಳ್ತಾ ಇದ್ದೀರಾ ದಿನಕ್ಕೆ 2 ವಿಡಿಯೋ ಹಾಕಿ ಶಾಂತಕ ಅಂತ. 2 ವಿಡಿಯೋ ಹಾಕ್ಬೋದು, ಆದರೆ 2 ವಿಡಿಯೋ ಹಾಕಿದ್ರೆ ಇಷ್ಟು ಲಾಂಗ್ ವಿಡಿಯೋ ನಾನು ಹಾಕೋಕ್ಕಾಗಲ್ಲ. ಮುಂಚೆ ಎಲ್ಲ ಶಾರ್ಟ್ ವಿಡಿಯೋ ಹಾಕಿದ್ರೆ ನೋಡ್ದಂಗೆ ಆಗಲ್ಲ ಶಾಂತಕ, ಸ್ವಲ್ಪ ಜಾಸ್ತಿ ಹೊತ್ತು ಹಾಕಿ ಅಂತ ಹೇಳ್ತೀರಾ. ಜಾಸ್ತಿ ಹೊತ್ತು ವಿಡಿಯೋ ಹಾಕಿದ್ರೆ ಏನಾಗುತ್ತೆ, ಅದು ನಿಮ್ಗೆ ಎಕ್ಸ್ಪೋರ್ಟ್ ಆಗೋಕ್ಕೇ ತುಂಬ ಟೈಮ್ ತಗೊಳುತ್ತೆ. ಒಂದೂವರೆ ಗಂಟೆ ತಗೊಬಿಡುತ್ತೆ. ಒಂದೊಂದ್ಸತಿ ಫೋನ್ ಹಾಕಿದ್ರೆ ಮತ್ತೆ ಅದು ಎಕ್ಸ್ಪೋರ್ಟೇ ಆಗಿರಲ್ಲ, ಮತ್ತೆ ಮೊದಲಿಂದ ಹಾಕ್ಬೇಕು ನಾವು. ವಿಡಿಯೋ ಮಾಡೋಕ್ಕೂ ಅಷ್ಟೇ ತುಂಬ ಟೈಮ್ ತಗೊಳುತ್ತೆ. ಪ್ರಾಪರ್ಟಿ ಎಲ್ಲ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತು, 1-2-3 ಅವರ್ಸೇ ಟೈಮ್ ತೊಗೊಂಡ್ಬಿಡುತ್ತೆ. ಹಾಗಾಗಿ ನಮ್ಗೆ ಏನಾಗುತ್ತೆ, ಇದರಲ್ಲೇ ಟೈಮ್ ಹೋಗುತ್ತೆ, ಬೇರೆ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ 2 ವಿಡಿಯೋ ಹಾಕೋಕ್ಕೆ ಕಷ್ಟ ಆಗ್ತಿದೆ. ಬಟ್ ಮುಂದಿನ ದಿನಗಳಲ್ಲಿ ಖಂಡಿತ ಪ್ರಯತ್ನ ಪಡ್ತೀನಿ 2 ವಿಡಿಯೋ ಹಾಕೋಕ್ಕೆ. ನಾನು ಅದಕ್ಕೆ ಆದಷ್ಟು ನಿಮಗೆ ಬೇಜಾರಾಗಬಾರ್ದು ಅಂತ ಲೆಂತಿಯಾಗೆ ವಿಡಿಯೋ ಹಾಕ್ತಾ ಇದ್ದೀನಿ. 16 ನಿಮಿಷ ಹೀಗೆ ಟೈಮ್ ಆದರೂ ಪರವಾಗಿಲ್ಲ, ಒಂದೇ ಸತಿ ಲೆಂತಿಯಾಗಿ ಹಾಕೋಣ ಅಂತ ಲೆಂತಿಯಾಗಿ ಹಾಕ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಪ್ರಯತ್ನ ಪಟ್ಟು 2 ವಿಡಿಯೋ ಹಾಕೋಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ. ಅಲ್ಲಿ ತನಕ ಯಾರು ಬೇಜಾರು ಮಾಡ್ಕೊಳ್ದೆ ಸಪೋರ್ಟ್ ಮಾಡಿ. ಆಮೇಲೆ ಇನ್ನೊಬ್ಬೊಬ್ಬರು ಕೇಳ್ತಾ ಇದ್ದೀರಾ, ಶಾಂತಕ ರಿಚ್ ಆಗಬೇಕು, ಅವಳು ಚೆನ್ನಾಗಿರಬೇಕು ಮುಂದೆ, ಆ ಥರ ಮಾಡಿ ಈ ಥರ ಮಾಡಿ. ನಾನು ಆ್ಯಕ್ಚುಲಿ ತೊಗೊಂಡಿರೋದು ರಿಯಲ್ ಲೈಫ್ ಸ್ಟೋರಿ, ನಿಮಗೆ ಗೊತ್ತು, ನಡೆದಿರೋದನ್ನು ಮಾಡ್ತಾ ಇರೋದು. ಯಾವುದೇ ಒಳ್ಳೆ ಮನುಷ್ಯ ಆಗಲಿ ಒಂದೇ ಸತಿ ರಿಚ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಫಿಲಮಲ್ಲಿ ಸೀರಿಯಲಲ್ಲಿ ಅಷ್ಟೇ ಸಾಧ್ಯ. ಹಾಗಂತ ರಿಯಲ್ ಲೈಫಲ್ಲಿ ಸಾಧ್ಯ ಇಲ್ಲ ಅಂತಲ್ಲ, ಅದು ಅಷ್ಟು ಬೇಗ ಆಗಲ್ಲ, ನಿಮಗೆ ಗೊತ್ತು. ಬಟ್ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ಹೀಗೆ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಬ್ಬರು ಕೇಳಿದರು, ಶಾಂತಕ ನಿಂಗಮ್ಮನ ಲವರು ವಾಪಸ್ ಬರ್ತಾರಾ ಅಂತ. ಅವ್ರು ವಾಪಸ್ ಬರೋ ಹಾಗೆ ಮಾಡಿ ಅಂತ ಕೆಲವ್ರು ಹೇಳ್ತೀರಾ. ಬಟ್ ನಿಂಗಮ್ಮನ ಲವರು ವಾಪಸ್ ಬಂದು ಮತ್ತೆ ಅವನು ಹಿಂಸೆ ಕೊಟ್ಟು ಇದು ಮಾಡೋದು ಅಂತ ಅಂದರೆ, ಅದು ಮೊದಲೇ ಹೇಳಿದಾಗ ನಾನು ಫಿಲಮಲ್ಲಿ ಇದರಲ್ಲಿ ಬಂದಾಗ ಆಗೋಗ್ಬಿಡುತ್ತೆ, ಬೇಗ ಮುಗ್ದೋಗ್ಬಿಡ್ತಿದ್ದು. ರಿಯಲ್ ಲೈಫ್ ಆಗಿರೋದ್ರಿಂದ ಅವನು ಗೊತ್ತಿದ್ದೇ ಬೇಡ ಅಂತ ಬಿಟ್ಟು ಹೋದ್ಮೇಲೆ ಮತ್ತೆ ಬರಲ್ಲ ಅವನು. ಆಗಿನ ಕಾಲದಲ್ಲ ಏನಪ್ಪ ಅಂದರೆ, ಬಂದ್ರೂ ಯಾರು ಮತ್ತೆ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ತಿರ್ಲಿಲ್ಲ. ಅವ್ರ ಜೀವನ ಅವ್ರವ್ರ ಪಾಡಿಗೆ ಬೇರೆ ಊರಿಗೆ ಮದುವೆ ಇರ್ತಾಯಿದ್ರು. ಸೊ ಹಾಗಾಗಿ ನಿಂಗಮ್ಮನ ಲವರ್ ಕ್ಯಾರೆಕ್ಟ್ರು ಮತ್ತೆ ಬರಲ್ಲ, ಡೌಟು ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದೆ ನೋಡ್ತಾ ಹೋಗಿ, ನಾನು ಸ್ಟೋರಿ ಕೇಳ್ಕೊಂಡು ಮಾಡ್ತಾ ಇರೋದು ನಡೆದಿರೋ ಸ್ಟೋರಿನ. ಸೊ ನೀವು ನೋಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. ಬಟ್ ನಿಮ್ಗೆ ಇಷ್ಟ ಆಗೋ ಥರನೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಯಾರು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಕಮೆಂಟ್ ಮಾಡೋ ಪ್ರತಿಯೊಬ್ಬರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೈಪ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಧನ್ಯವಾದಗಳು ಸ್ನೇಹಿತರೆ. ಹೀಗ್ಯಾಕೆ ಪಕ್ಕದಲ್ಲಿ ಮಗ ಕೂರಿಸ್ಕೊಂಡು ಹಂಗೆ ಕರ ಬಡ್ದಾರಂಗೆ ಕೂತಿದ್ದೀರಾ? ಯಾಕೆ, ಏನಾಯ್ತು? ಏನು ಇಲ್ಲ ಶಾಂತ, ನಡೆದಿದ್ದೆಲ್ಲನೂ ಹಾಗೆ ಯೋಚನೆ ಮಾಡ್ತಾ ಕೂತಿದ್ದೆ. ಮನಸ್ಸಿಗೆ ಒಂಥರ ನೋವಾದಂಗೆ ಆಯ್ತದೆ. ಹೆಂಗಿದ್ದು ಈಗ ಹೆಂಗಾಗ್ಬಿಟ್ಟು ಬೇಜಾರಾಯ್ತೈತೆ ಒಂಥರ. ಸೊ ಏನೇ ಆಗಲಿ ಮನುಷ್ಯ ಒಂಚೂರು ಬುದ್ಧಿವಂತಿಕೆಲ್ಲ ಅವ್ರದವ್ರು ಮಾಡ್ಕೋಬೇಕು. ಇಲ್ಲಾಂದ್ರೆ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ನಮ್ಮಂಗೆ ಆಯ್ತಾವ ಪರಿಸ್ಥಿತಿ. ಊಟ ನೀರು ಬಿಟ್ಟು ಕೂತ್ಕೊಳ್ಳಂಗೆ. ನೀವು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಯ್ತದೆ? ಈಗ ಮಾಡಿದ್ದು ಆಯ್ತು, ಅಂದಿದ್ದು ಆಯ್ತು, ಅವರು ಬಂದಿದ್ದು ಆಯ್ತು, ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೋಬಾರ್ದು. ಬಿಟ್ಟು ಹಾಕಿ, ನಾವು ನೋಡ್ಕೊ ಹೋದ್ರೆ ಆಯ್ತು ಇನ್ನಷ್ಟೇ. ನಾನು ಮನೆ ಬಿಟ್ಟು ನಿನ್ನ ಜೊತೆ ಬಂದ್ಮೇಕೆ ಮಾವನ ಮನೇಲಿದ್ದೀನಿ ಅನ್ನೋದು ಬಿಟ್ಟು ಎಲ್ಲನೂ ಮಾಡಿದೆ, ನಿಸ್ವಾರ್ಥವಾಗಿ ಮಾಡಿದೆ ಅನ್ಕೋ. ನಮ್ಮನೆಗೂ ನಾನು ಆಟ ಮಾಡಲಿಲ್ಲ. ಆಟ ಮುಂದೆ ನಿಂತ್ಕೊಂಡು ಎಲ್ಲ ಮಾಡಿದ್ರು ಮಾಡಿಸ್ಕೊಂಡಾದ್ಮೇಲೆ ಸರಿಯಾಗಿ ಅಂದರು. ನಾನು ಮಾತಾಡೋಕೆ ಹೋಗಲಿಲ್ಲ. ಅದು ಮನ್ಸಿಗೆ ನೋವಾಯಿತು. ಆಟೆಲ್ಲ ನಮ್ಮವರು ಅಂತ ಮಾಡಿದ್ದಕ್ಕೆ ಅಂದು ಕಳಿಸ್ಬಿಟ್ರಲ್ಲ. ನೋಡು, ಏಟೇ ಆಗಲಿ ನಮ್ಮದು ನಮ್ಮದೇ ಅನ್ನೋಕ್ಕೆ ಅದೆಲ್ಲ ಮಾಡ್ಕೊಬಂದ್ರು. ನಮ್ಮ ಅಪ್ಪಗಳು ಹೋಗಾಡಿದ್ರು, ನಮ್ಮವ್ವ ಇವರು ಎಲ್ಲವ ಬನ್ನಿ ಅಂತ ಅಂದ್ಬಿಟ್ಟು ನಮ್ಮನ್ನ ಕರ್ಕೊಂಡ್ರಲ್ಲ. ಒಂಥರ ಅನ್ನಿಸ್ತು. ಅದೇ ಏನೇ ಮಾಡಿದ್ರು ಹೊರ್ಗಡೆಯವ್ರೆ ಅನ್ನಂಗೆ ಅನ್ನಿಸ್ಬಿಡ್ತು ನನಗೆ ಮಾತ್ರವ. ನಿನ್ನ ತಮ್ಮದಿರ್ಗೆ ಮಾಡೋ ಹಂಗೆ ನನ್ನ ತಮ್ಮದಿರ್ಗೂ ಮಾಡಲಿಲ್ಲ ಪಾಪ. ಆದ್ರೂ ಸಪೋರ್ಟಾಗಿ ನಿಂತ್ಕೊಂಡು ಬಾ ಅಂತವ ಕರೆದ್ರು. ಒಂಥರ ನನಗೆ ನಾಚಿಕೆ ಆಯ್ತೈತೆ ಶಾಂತ. ನೋಡ್ರಿ, ನಮ್ಮ ಧರ್ಮ ನಾವು ಮಾಡಿದ್ದೀವಿ. ನಾವು ಮಾಡಿದ್ದೆಲ್ಲೂ ಹೋಗಲ್ಲ, ಕಾಯ್ತೈತೆ. ಈಗ ನನ್ನ ತಮ್ಮದಿರು ಮಾಡಿದೆ, ನಿಮ್ಮ ತಮ್ಮದಿರಿಗೆ ಮಾಡಲಿಲ್ಲ ಅನ್ನೋಕ್ಕೆ ನಿಮ್ಮ ತಮ್ಮದಿರು ನಿಮ್ದು ಏನೈತೆ ಅದಕ್ಕೆ ಬಾ ಅಂತ ಇರುವಂತ ಕರೆದ್ರೆ ಹೊರ್ತು ಅವ್ರದ್ದೇನು 1 ರೂಪಾಯಿ ಕೊಡ್ತೀನಿ ಮಾಡ್ಕ ಅಂತ ಏನೂ ಹೇಳಿಲ್ಲ. ಅವ್ರವ್ರ ಜೀವನ ಯಾರು ಹೇಳೋದು ಇಲ್ಲ. ಅದು ಹಂಗೆ ಅನ್ಕೊಳ್ಳೋದು ನಮ್ಮದು ತಪ್ಪಯ್ಯ. ಅವ್ರವ್ರ ಜೀವನ ಅವ್ರು ಬುದ್ಧಿವಂತಿಕೆ ಮಾಡ್ತಾವ್ರೆ. ನಿಮ್ಮ ಜಾಗದಾಗ ನೀವು ಬಂದಿರು ಬಾ ಅಂತ ಅಂದರು ಅಷ್ಟೆ. ಈಗ ನನ್ನ ತಮ್ಮದಿರೇನು ನಿಮ್ಮನ್ನ ಹಿಂಗೆ ಮಾಡಿದ್ವಿ ಹಂಗೆ ಮಾಡಿದೆ ಹೋಗು ಬಾಬಾ ಅಂದ. ಚಿಕ್ಕವರು ಕೆಲಸಕ್ಕೆ ಸೇರ್ಕೊಂಡವ್ರೆ. ಹೇಳಿಲ್ವ ಮಾದೇಶ, ನಾನು ಯಾವಾಗೂ ನಿಮ್ಮ ಕಷ್ಟ ಸುತ್ತಾಗಿರ್ತೀನಿ ಅಂತ. ಇರ್ತಾನೆ ಮುಂದಕ್ಕೆ, ನೀವೇ ನೋಡ್ತೀರಾ ಸುಮ್ಕಿರಿ. ನಮ್ಮ ಧರ್ಮ ಏನಾಯ್ತು ನಾವು ಮಾಡಿದ್ದೀವಿ, ಅದಕ್ಕೆ ನಾವೇನು ತಿರ್ಗಾ ಅವ್ರು ಮಾಡಲಿಲ್ವಲ್ಲ ಅಂತ ನೆನ್ಸ್ಕೊಳಕ್ಕೆ ಹೋಗ್ಬಾರ್ದು. ಬಿಟ್ಟಾಕಿ ಅಷ್ಟೇ. ಅದು ಸರಿನೇ, ನಮ್ಮದು ನಾವು ಮಾಡ್ಕೋಗೋಣ. ಸುಮ್ಮನೆ ಯಾಕೆ ನೆನ್ಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದು. ಬಾವ, ಅಕ್ಕ ಸಂದಾಕಿದ್ದೀರಾ? ಸಂದಾಗ ಬಂದ್ರಂತೆ. ನಾನು ಇತ್ತಿಲ್ಲ ಹೊಲ್ತಕ್ಕೋಗಿದ್ದೆ, ಆಮೇಲೆ ಹಿಂದ್ಗಡೆ ಇದ್ದೆ. ನನಗೆ ಗೊತ್ತೇ ಇಲ್ಲಪ್ಪ ಯಾವಾಗ ಏನು, ನಾನು ನೋಡಲೇ ಇಲ್ಲ. ಈಗ ನಮ್ಮನೆರಂಗಂದ್ರೆ ಬಂದಾಗ ಅದಕ್ಕೆ ಮಾತಾಡ್ಸ್ಕೊ ಹೋಗೋಣ ಅಂತ ಬಂದೆ. ಅಲ್ಲ,
ಎಲ್ಲ ಗೊತ್ತು ಗೊತ್ತಿಲ್ದಳಂಗೆ ಒಳಗವಳೆ. ಈಗ ಬಂದು ನನಗೆ ಗೊತ್ತೇ ಇಲ್ಲ ಹೊಲ್ತಕ್ಕೆ ಹೋಗಿದ್ದೆ ಹಿಂದ್ಗಡೆ ಇದ್ದೆ ಅಂತಾಳೆ. ಏನು ಮಾಡಕ್ಕೆ ಹಾಕಿಲ್ಲ. ಕೇಳ್ಸಿರಕ್ಕಿಲ್ಲ ಬಿಡವ. ಕೆಲಸ ಭಂಗ ಮಾಡ್ತಾ ಇರ್ತೀಯಲ್ಲ, ನಿನ್ನ ಭಂಗದಾಗ ನೀನು ಇರ್ತೀಯ, ಎಲ್ಲಿ ಕೆಲಸ ಇರ್ತತೆ. ಬಾ ಕುತ್ಕೋ. ಏನು ಬಂದಿದ್ದು? ಏನಿಲ್ಲ ಕನಕ, ಬೇಜಾರ ಮಾಡ್ಕೋಬೇಡಿ. ನಿಮ್ಮ ಮನೆಯ ಏನೋ ಸೇರಿಸ್ಲಿಲ್ವಂತೆ, ಒಂಡಿ ಅಂದ್ರು ಅಂತ ಏನೋ ಅಂದ್ರು ಅಂತ ಇದ್ರು. ಅದಕ್ಕೆಲ್ಲ ಬೇಜಾರ ಮಾಡ್ಕೋಬೇಡಿ. ಏನು ಮಾಡೋಕ್ಕಾಗಿಲ್ಲ. ಎಲ್ಲಿದ್ರು ನಮ್ಮನೆ ಆಗಕ್ಕಿಲ್ಲ. ನಮ್ಮ ಜಾಗದಾಗಿದ್ದರೆ ನಮ್ಮನೆ ಅನ್ನೋದು. ಈಗ ಊಟಕ್ಕೆ ಬರೋಕ ಊಟ ಮಾಡ್ಕೊ ಹೋಗಿರಂತ ಅಡುಗೆ ಮಾಡಿದ್ದೀನಿ. ಇಲ್ಲ ಬಿಡವ, ಬೇಡ. ನಾವು ಇನ್ನೊಂದು ದಿನ ಬರ್ತೀವಂತ ಬಿಡು, ಬೇಡ ಇವತ್ತು. ಹಂಗಂದ್ರೆ ಹೆಂಗೆ ಬಾವ? ಮತ್ತು ನಮ್ಮವರು ತಮ್ಮವರು ಅಂತ ಯಾಕೆ ಇರೋದು? ಬನ್ನಿ, ನಾಳೆಯಿಂದ ನೀವೇ ಮಾಡ್ಕೊಳ್ಳಿದಂತೆ. ನಾಳೆಯಿಂದ ಏನು ಕರೆಯಕ್ಕೆ ಬರೋಕ್ಕಿಲ್ಲ ನಾನು. ಇವತ್ತು ಒಂದಿನ ಬನ್ನಿ ರಾತ್ರಿಗೆ ನಮ್ಮನೆ ಊಟ ಮಾಡಿರಂತೆ. ಅಡುಗೆ ಮಾಡಿವ್ನಾಗ್ಲಯ್ಯ, ಕಾಳೆದನ್ನು ಸುಲಿದು ಕಾಳು ಸಾಂಬಾರು ಮಾಡಿವ್ನಿ, ಮುದ್ದೆ ಮಾಡಿ. ಬನ್ನಿ, ಮಗ ಕರ್ಕ ಬನ್ನಿ. ಬರವಾ ಪುಟ್ಟಿ, ತುಪ್ಪ ಹಾಕೊಡ್ತೀನಿ, ಉಣಿವಂತ ಬರವ. ಮಗನ ಕರ್ಕ ಬರಕ್ಕ ಊಟ ಮಾಡ್ಕೊ ಬರೀರಂತೆ. ನಾಳೆಯಿಂದ ಬೇಕಾದ್ರೆ ಏನು ಮಾಡ್ಕೊಳ್ಳಿರಂತ ನೀವು. ಅಲ್ಲ, ನಿನಗೆ ಯಾಕೆ ತೊಂದರೆ? ಬೇಡ, ಹೋಗು, ನಾವು ಮಾಡ್ಕೊತೀವಿ. ಎಲ್ಲಾರವ ನೀನು ಹೋಗು. ಎಲ್ಲಿ ಮಾಡ್ಕೊತೀರ? ಬರ್ರಕ್ಕ, ಒಂದು ನಾಳಿಂದ ಮಾಡ್ಕೊಳ್ಳಿರಂತೆ. ಬನ್ನಿ. ಏನು ಹೆಂಗೂ 3 ಜನಕ್ಕೆ ಮಾಡ್ತೀವಿ, ಇನ್ನಿಬ್ರಿಗೆ ಹೆಚ್ಚಿಗೆ ಮಾಡೋದು ಆಟೆಯ. ಅದ್ರಾಗ ಹೆಂಗೆ ಕಷ್ಟ ಐತೆ? ಮಾಡೋದು ಮಾಡಲೇಬೇಕು ತಾನೇ. ಬನ್ನಿ ಬನ್ನಿ, ಹಂಗೆ ಅನ್ನಕೋಬೇಡಿ ಬರಕ್ಕ. ಸರಿ ಆಯಿತು, ನೀನು ಹೋಗವ. ಬಂದು ಇನ್ನೊಂದು 10 ನಿಮಿಷ ಬಿಟ್ಕೊಂಡು ಬರ್ತೀವಂತೆ, ನೀನು ಹೋಗಿರವ. ಸರಿ ಕನಕ, ಆಯಿತು. ಮಗನು ಕರ್ಕೊಂಡು ಬನ್ನಿ, ನಾವು ಹೋಗಿರ್ತೀನಿ. ಸರಿ ಕಣವ, ಆಯ್ತು, ಬರ್ತೀವಿ ನೋಡಿ. ಕೊಟ್ಟು ಎಲ್ಲೋಗವ್ರು ನಮ್ಮನೆಯವರು, ಎಲ್ಲೋಗವ್ರು. ಸಂಜೆ ಹೊತ್ತಿಗೆ ಬರ್ತಾರೆ. ಅವ್ರು ಬರೋ ಹೊತ್ತಿಗೆ ಸಂದಕ್ಕೆ ರೆಡಿ ಆಗ್ಬಿಟ್ಟು ಅವ್ರಿಗೆ ಹೊಸಿ ಮಸ್ಕ ಹೊಡೆದ್ಬಿಟ್ಟು ಕಾಸಿಸ್ಕೊಬಿಡ್ಬೇಕು ಹೊಸಿಯ. ನಾನು ಹೊಸಿ ಪಾಟೆ ಹೋಗಿ ಒಳ್ಳೊಳ್ಳೆ ಬಟ್ಟೆ ತಗೋಬೋದು. ಚಂದಿರ ತಂದ ಗಾಳಿಯ ತಂದ ಹುಣ್ಣಿಮೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ಆ ಮನ್ಸ ಹಾಸಿಗೆ ನನ್ನ ನೂಕಿತು, ಈ ನನ್ನ ನಲ್ಲನ ಸೇರೆಂದಿತು. ಅವರು ಬರಕ್ಕೆ ಇನ್ನೂ ಹೊಸಿ ತಡ ಆಯ್ತತೆ ಅನ್ನೋದು ಕಾಣ್ತತೆ. ಅವ್ರು ಬರೋ ಹೊತ್ತಿಗೆ ಅವ್ರು ಏನು ತಿಂತಾರೆ, ಏನು ಇಷ್ಟ ಅದ ಮಾಡಿಕ್ಬಿಡ್ತೀನಿ. ಆಮೇಲೆ ರೆಡಿ ಆದರೆ ಸರಿ ಹೋಯ್ತತೆ. ಹಂಗಂತ ಅವ್ರಿಗೆ ಏನು ಇಷ್ಟ, ನಾನು ಇದುವರೆಗೂ ಏನು ಇಷ್ಟ ಅಂತ ಕೇಳೇ ಇಲ್ವಲ್ಲ. ನೀವು ಏನು ತಿಂತೀರಾ, ಏನು ಬಿಡ್ತೀರಾ, ಏನು ಇಷ್ಟ ಏನು ಕೇಳಿಲ್ಲಪ್ಪ. ಮತ್ತೆ ಏನು ಮಾಡಲಿ, ಯಾರನ್ನ ಕೇಳಲಿ? ಇಲ್ಲ, ಈಗ ಯಾರನ್ನ ಕೇಳ್ಕೊಂಡು ಕುತ್ಕೊಂಡ್ರೆ ನಗಾಡ್ತಾರೆ. ಇವತ್ತು ಅವ್ರು ಬರ್ತಾರಲ್ಲ, ಅವ್ರ ತಾಗ ಕುತ್ಕೊಂಡು ಏನೇನು ಇಷ್ಟ ಅಂತ ಮೆಲ್ಲ ಕೇಳೋದು. ಈಗ ನನಗೇನು ಬರ್ತತೆ ಅದ ಹೊಸಿ ಮಾಡ್ತೀನಿ. ಅದೇ ಕೇಸರಿ ಬಾತ್ ಬರ್ತತೆ ನನಗೆ, ಅದೊಂದು ಸಂದಾಗ ಮಾಡೋಕ್ಕೆ. ಅದು ಮಾಡಿಬಿಟ್ಟು ಹೊಸಿ ಅನ್ನ ಸಾರು ಮಾಡ್ತೀನಿ. ಮುದ್ದೆ ಅಷ್ಟೊಂದು ಸಂದಾಗ ಬರೋಕ್ಕಿಲ್ಲ, ಗಂಟೆ ಆಯ್ತತೆ. ಇರಲಿ, ಒಂದು ಮುದ್ದೆನೂ ಮಾಡಿರ್ತೀನಿ. ಅದು ನೋಡೋಣ ತಿಂತಾರ ಅಂತ. ಸರಿಯಾಗಿಲ್ಲ ಅಂದರೆ ನಾಳೆಯಿಂದ ಸರಿಯಾಗಿ ಕೇಳಿಸ್ಕೊಂಡು ಮಾಡಿದ್ರೆ ಆಯಿತು. ಹಟ್ ಮಾಡಿಬಿಟ್ಟು ಹೊಸ ಸಿಹಿ ಇರಲಿ ಅಂತ ಕೇಸರಿ ಬಾತ್ ಮಾಡ್ತೀನಿ. ಇವತ್ತಿಗೆ ಇದು ಮಾಡ್ತೀನಿ. ಆಮೇಲೆ ರಾತ್ರಿ ಕೇಳ್ಕೊತೀನಿ ಅವ್ರಿಗೆ ಏನೇನು ಇಷ್ಟ ಅಂತ. ಅವ್ರಿಗೆ ಏನೇನು ಇಷ್ಟ ಅವೆಲ್ಲ ಕೇಳ್ಕೊಟ್ಟು ಬೇಕಾಗಿದ್ದೆಲ್ಲ ಮಾಡಿಕೊಟ್ಟು ನನ್ನ ಸಾರಿಗೆ ಗಂಟೆ ಹಾಕೊಂಬಿಟ್ರೆ ಇನ್ನು ಕಸಕ್ ಪಿಸಕ್ ಅನ್ಬಾರ್ದವ್ರು. ಬರೀ ಮಂಚದ ಮೇಲೆ ಬಿದ್ದಿರ್ಬೇಕು ಯಾವಾಗಲೂ. ನಾನೇ ಎಲ್ಲ ವ್ಯವಹಾರ ನೋಡ್ಕೊಂಡು ಪ್ಯಾಟೆ ಮನೆ ಅಂತ ಓಡಾಡ್ಕೊಂಡು ಇರಬೇಕು. ಹೌದು, ನಾನು ತಗೋಬೇಕು ವ್ಯವಹಾರ ನನ್ನ ಕೈಗೆ. ಏನು ತಗೋತಾಳ ಕಾಣೆ ಕೈಗೆ? ಕೇಳಂತಡಿ. ಏನು ಕೈಗೆ ತಗೋಬೇಕು ನಿಂಗಮ್ಮ? ಏನು ಭಾರಿ ಖುಷಿಯಾಗಿದೆಯಲ್ಲ? ಈಟ್ಬಿರ್ನ ಬಂದೇ ಬಿಟ್ರೆ, ಅಯ್ಯೋ ನಾನು ಏನೇನೋ ಮಾಡೋಣ ಅನ್ಕೊಂಡಿದ್ನಲ್ಲಪ್ಪ, ಅಲ್ಲೇ ಬಂದೇ ಬಿಟ್ರು. ಏನಿಲ್ಲ, ಬನ್ನಿ ಕುತ್ಕೊಳ್ಳಿ. ಏನು ಕುಡಿತೀರಾ? ಕಾಫಿ ಮಾಡ್ಕೊ ಬರಲೇ ಇಲ್ಲ ಟೀ ಮಾಡ್ಕೊ ಬರಲೇ? ಇವತ್ತು ಸೂರ್ಯಗೆ ಆ ಕಡೆ ಕೊಟ್ಟವನ ಕಾಣಪ್ಪ. ಬಂದೇಟ್ಗೆ ಮಕ ತಿರ್ಗಿಸ್ಕೊಂಡು ಆ ಕಡೆಗೆ ಈ ಕಡೆ ಕೂತಿದ್ದಳು. ಇವತ್ತು ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂತವಳೆ. ಏನೋ ಯಾವ ಕಡೆ ಕೆದ್ದಿದ್ದೀನೋ ಏನೋ ಇವತ್ತು. ಓಲಿ ಹೇಳೋದು, ಒಂದು ಲೋಟ ಕಾಫಿ ಮಾಡ್ಕೊಬ ನಿಂಗಮ್ಮ. ಕಾಫಿ ಕುಡಿಯೋಂಗಾಗೈತೆ, ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊಬರೋಗು. ಸರಿ ಆಯ್ತು, ಕಾಫಿ ಮಾಡ್ಕೊ ಬರ್ತೀನಂತೆ. ಎಲ್ಲೂ ಹೋಗಬೇಡಿ, ಇಲ್ಲೇ ಕುತ್ಕೊಳ್ರಿ. ನಿಮ್ಗೆ ಏನು ಇಷ್ಟ ಅಂತೇಳಿ ಅದೇ ಅಡುಗೆ ಮಾಡ್ತೀನಂತೆ ಇವತ್ತು. ಏನು ತಿಂತೀರಾ ನೀವು? ಯಾಲೆ ಮರ್ತ್ಕಂಡೆ, ನೀನೇ ಅಲ್ವಾ ಅವತ್ತು ನಿಮ್ಮನೆ ಕೇಳಿದ್ದೆ ಏನು ತಿಂತೀರ ಏನು ಇಷ್ಟ ಅಂತ. ಅವತ್ತೇ ಹೇಳಿದ್ದೀನಿ ನನಗೇನಿಲ್ಲವ, ನಾನು ಅಂಥದ್ದಿಂಥದ್ದು ಬೇಕು ಅನ್ನೋಕ್ಕೆಲ್ಲ. ನಂಗೆ ಹೊಸಿ ಬಸ್ಸಾರು ಮುದ್ದೆ ಇದ್ರೆ ಸಾಕು, ನಂಚ್ಕೊಳಕ್ಕೆ ಹೊಸಿ ಕಾಳು ಪಾಳು ಏನಾರ ಒಂದಿದ್ರೆ ಸಾಕು ಅಂತ ಹೇಳಿನಿ. ತಿರ್ಗಾ ಏನಿಷ್ಟ ಏನು ತಿಂತೀರಾ ಅಂತೀಯಲ್ಲ? ಹೌದಲ್ವಾ? ಅಲ್ಲ ಬ್ಯಾರೆ ಇನ್ನೇನ ಅಲ್ಲವ, ದೋಸೆ ಇಡ್ಲಿ ಇಂಥದ್ದು ಏನಾರ ತಿಂತೀರೆ ಇಷ್ಟನೇ ಮಾಡ್ಲಾ? ಅಯ್ಯಪ್ಪ, ನಿನಗೆ ಮಾಮೂಲಿ ಅಡುಗೆನ ಮಾಡೋಕ್ಕೆ ಬರೋಕ್ಕಿಲ್ಲ, ಇನ್ನು ಅವೆಲ್ಲ ನೀನು ಮಾಡಾಯ್ತಾ? ಬೇಡ ಕಣಮ್ಮ,
ನನಗೆ ಒಸಿ ರಸ ಮಾಡಿದ್ರು ಪರವಾಗಿಲ್ಲ, ಇಲ್ಲ ಗೊಡ್ಗಾರ ಹರಿದ್ರು ಪರವಾಗಿಲ್ಲ, ಬಿಸಿ ಬಿಸಿ ಅನ್ನನೂ ತುಪ್ಪ ಮುದ್ದೆ ಮಾಡಿಕೊಟ್ಬಿಡು ಸಾಕು. ಗೊಡ್ಗಾರ ಅನ್ನಾರ ಹಾಕೊಂಡು ತಿಂದುಬಿಡ್ತೀನಿ. ನನಗಿಂಥದೇ ಬೇಕು ಅಂಥದ್ದೇ ಬೇಕು ಅಂತ ಏನಿಲ್ಲ. ಸಂದಾಕ್ ನಾಲ್ಕು ಮಾತಾಡಿದ್ರೆ ಸಾಕು. ಅಯ್ಯೋ ಸಂದಕ್ ಮಾತಾಡ್ದಾನೆ ಏನ್ ಮಾಡ್ತೀನ್ರಿ? ನಾನ್ ನಿಮ್ಮೆಂದ್ರಲ್ವಾ? ಇನ್ಯಾರು ಸಂದಕ್ ಮಾತಾಡ್ತಾರೆ? ನಾನು ಸಂದಕ್ ಮಾತಾಡ್ದೆ ನಿಮ್ಮ ಕುಟೆ. ಬನ್ನಿ ಕುತ್ಕೊಳ್ಳಿ, ಕಾಫಿ ತಕೊಂಬಂದು ಕೊಡ್ತೀನಿ, ಕುಡಿದ್ಮೇಕೆ ಆಮೇಲೆ ಅಡುಗೆ ಮಾಡ್ತೀರಂತೆ, ಉಂಡು ಮನೆ ಕಳನ. ಬನ್ನಿ, ಇನ್ನು ಈಗಲೇ ಏನು ನೋಡಿದ್ದೀರಾ? ಇನ್ನು ಮುಂದಕ್ಕೆ ನೀವು ಹೊಸ ನಿಂಗಮ್ಮನ್ನೇ ನೋಡ್ತೀರಾ. ನನಗೆ ಈಗ ಹೊಸ ಬುದ್ಧಿ ಬಂದೈತಪ್ಪ. ನಾನು ಮೊದಲಿದ್ದಂಗಿಲ್ಲ, ಬದಲಾಗಿವ್ನಿ. ನನ್ನ ಗಂಡ ಅಂದರೆ ಏನು ಎತ್ತ ಎಲ್ಲ ನನಗೆ ಈಗೀಗ ಗೊತ್ತಾಯ್ತಾ ಇರ್ತೀನಿ. ಇಲ್ಲ ಒಂದೇ ಸತಿ ಗೊತ್ತಾಗಬೇಕು ಅಂದರೆ ಹೆಂಗೆ ಹೇಳಿ? ಬನ್ನಿ ಕೂತ್ಕೊಳ್ಳಿ. ಶಪ ಊದಿ ಊದಿ ಎದೆಲ್ಲ ನೋವು ಬಂತು. ಹೆಂಗೋ ಒಂಚೂರು ಕಿಡಿ ಕತ್ಕರಪ್ಪ. ಇದನ್ನ ಒಂಚೂರು ಸೌದೆ ಹಾಕೊಂಡು ದೊಡ್ಡದು ಮಾಡೋಣ. ಒಣಗಿಲ್ಲ ಸರಿಯಾಗಿ, ಹೊಗೆ ತುಂಬ್ಕತ್ತಾದೆ. ಸದ್ಯಕ್ಕೆ ಹೆಂಗೋ ಕತ್ಕರಪ್ಪ, ಉರಿತಾ ಇರ್ತದೆ. ಬೇರೆ ಕೆಲಸನಾರ ಮಾಡ್ಕೊಳ್ಳೋಣ. ಎಲ್ಲಿ ಹೋಯ್ತಲ್ಲ ಕಾಣೆ ನಮ್ಮವ್ವ? ನೀರೊಳಗೆ ಗುರಿ ಹಾಕು ಅಂತ ಹೇಳೋದ್ಲು. ಎಲ್ಲಿ ಹೋಗ್ತಾಳ ಏನು? ಪುಟ್ಟೆ ಪುಟ್ಟೆ, ನೀರಲ್ಲಿ ಗುರಿ ಹಾಕಿದ್ಯವ? ಬಿರ್ಬಿರ್ರೆ ನನಗೆ ಟೇಮ್ ಆಯ್ತತೆ. ನಾನು ಏನು ನಡ್ಕೊಂಡು ಹೋಗಿ ನಡ್ಕೊ ಬರೋತ್ತಿಗೆ ಹೊಸಿ ಹೊತ್ತಾಕಲ್ಲ. ಅಕ್ಕೆ ಹೊಸಿ ಜಲ್ದಿಯಾ ಉರಿ ಹಾಕವ. ಅವು ಪುಳ್ಳೆ ಒಣಗಿತ್ತಿಲ್ಲ, ಹಸಿ ತಗೊಬಂದಿದ್ಯೇನೋ? ಅಯ್ಯೋ ಕಚ್ಚೋತಿಗೆ ಎದೆ ಗೂಡೆಲ್ಲ ನೋವು ಬಂದೋಯ್ತು. ಹೋಗತ್ತ ಉರ್ಬಿ ಉರ್ಬಿ ಉರ್ಬಿ. ಈಗ ಹೊಸಿ ಕತ್ಕೊಂಡೈತೆ, ಕಾಯ್ತಾವ್ಕಂತ ಹಾಕೊಂಡು ಗಳಿಗೆ ಕಾಯ್ತಾವೆ. ನೀನೊಂದು ಅಂಡೆ ಮಕ್ಕಬಿಟ್ಟು ತಣ್ಣೀರು ಹಾಕ್ಬಿಡು, ಬೇರೆಯವ್ರಿಗೂ ಕಾಯ್ಕತ್ತವೆ ಪ್ಲೇಟ್ ಮುಚ್ಚಿದೆ. ಹಂಗಂತವೆ ಇದೇನವ? ಇದಕ್ಕಿದ್ದಂಗೆ ಸ್ನಾನ ಮಾಡ್ಕೊಂಡು ಯಾಕಡಿಕವ ಹೋಗ್ಬರ್ಬೇಕು ಅಂತೀಯ ಏನು? ಎಲ್ಗೂ ಇಲ್ಲ ಕಣವ. ನಿಂಗಮ್ಮ ಮನೆಗೆ ಹೋಗ್ಬರೋಣ ಅಂತ ಹೊಸಿ ನಿಂಗಮ್ಮನ ನೋಡಂಗಾಗೈತೆ. ಅಕ್ಕೆಯ ಹೋಗಿ ನಿಂಗಮ್ಮನ ನೋಡ್ಕೊ ಬರ್ತೀನಿ. ಅದು ವಾರ್ಗಿತ್ತಿ ಬೇರೆ ಒಂಥರ ಮೂತಿ ಉರುಸಳ ಆಗ್ಲಯ್ಯ. ಹೆಂಗೋ ಏನೋ ಈ ಮುಡೋದಕ್ಕೇನು ಗೊತ್ತಾಗಿಲ್ಲ. ಅಡ್ಜಸ್ಟ್ ಆಯ್ತೋ ಇಲ್ವೋ, ಹಿಂಗೆ ಗಂಡ ಎಲ್ಲ ಏನು ಇದು ಮಾಡ್ಕೊಂಡ್ರು ಏನೋ ಮುಸಿಯ ನೋಡ್ಕೊಂಡು ಬರ್ತೀನಿ. ಹೊಸ ಜಾಗ ಅಲ್ವಾ ಒಬ್ಳೆಯ, ಹೆಂಗೆ ಇದು ಮಾಡ್ಕೊತಾಳ ಏನೋ. ಅಕ್ಕೆಯ ಹೋಗಿ ನೋಡ್ಕೊಬರೋಣ ಅಂತವ. ಅದಕ್ಕೆ ಹೇಳಿ ನೆನ್ನೆ ನಿನಗೆ ತಿಂಡಿ ಮಾಡಿಸಿದ ದೋಸೆಯ ಚಕ್ಲಿ ಇವು ಮಾಡಿಡು ಅನ್ನಲ್ಲ. ಅದಕ್ಕೆ ಹೋಗ್ಬಿಟ್ಟು ಆಯಿತು ಅಂದರೆ ನಾನು ಸಂಜೆ ಹೊತ್ತಿಗೆ ಬರ್ತೀನಿ. ಆಗಲಿಲ್ಲ ತಡ ಆಯಿತು ಅಂದರೆ ನಾನಿವತ್ತು ಅಲ್ಲಿ ಉಳಿದೆ ಬರ್ತೀನಿ ಕಣವ. ಅವತ್ತರಿಕೆ ಆಟೋದಕ್ಕೆ ಬರ್ತೀನಿ. ಅಲ್ಲ ಕಣವ, ಉಳಿದು ಬರ್ತೀಯ? ನಾನು ಒಬ್ಳೆಯ ಅಲ್ಲ ಹೋಗ್ಲಿ. ಅಲ್ಲ ಕಣವ, ಶಾಂತಕ್ಕನ ಮದುವೆ ಮಾಡ್ಕೊಟ್ಟಾಗ ಯಾವತ್ತಿಗೆ ನೋಡೋಕ್ಕೆ ಹೋಗಿತ್ತಿಲ್ಲವ? ಈಗ ನಿಂಗೆ ಅಕ್ಕನ ಮದುವೆ ಮಾಡಿಕೊಟ್ಟು 15-20 ದಿನ ಆಗೈತೆ. ಎಲೆಯ ಉಳ್ಕಂತ ಹೋಯ್ತಾ ಇದೆಯಲ್ಲ ಇಡ್ಬಿರ್ನೆ. ಮತ್ತು ಆ ಶಾಂತಕ್ಕಂಗೂ 3-4 ಜನ ಆದ್ನೀರು ಮತ್ತು ಮೈದ್ನೀರು ಎಲ್ಲರೂ ಇದ್ದರು. ಒಂದಿನ ಹೋಗಿ ನೋಡ್ಕೊ ಬರಲಿಲ್ಲ. ಈಗ ಇಟ್ಬಿರ್ನೆ ನಿಂಗೆ ಹಾಕೊಂಡು ನೋಡ್ಕೊ ಬರಕ್ಕೆ ಹೋಯ್ತಾ ಇದೆಯಲ್ಲವ? ಶಾಂತಕ್ಕೂ ಇವಳಿಗೂ ಒಂದೇ ಮಾಡಿಯಾ? ಅವ್ಳು ಶಾಂತ ಮನೆಗೆ ಹಿರಿ ಮಗಳು, ಇಲ್ಲಿ ಜವಾಬ್ದಾರಿಯ ನಿಭಾಯಿಸಿ ಗೊತ್ತಿರಕಲ್ವೇ? ಅದಕ್ಕೆ ಅವಳನ್ನ ನೋಡ್ಕೊಬರಕ್ಕೆ ಹೋಗ್ಲಿಲ್ಲವ. ಇದು ಪಾಪ ಏನು ಅರಿದ್ದು ಇಲ್ಲೇ ಓಡಾಡ್ಕೊಂಡು ಅಡುಗೆ ಮನೆಗೆ ಒಂದಿನ ಹೋಗಿದ್ದೆಲ್ಲ ಮಾಡಿದ್ದೆಲ್ಲ ಈಗ ಹೆಂಗೆ ಹೊಂದ್ಕೊಂಡೈತೆ ಏನು ಅಂತವ ಯಾವ್ದಕ್ಕೆ ಆಟ. ನಿನಗೂ ಗೊತ್ತಾಯ್ತದ ಹಾಕು, ದೊಡ್ಡೊಳಗೆ ಮಕ್ಕಳಾಯ್ತವಲ್ಲ ಗೊತ್ತಾಯ್ತದೆ. ಈಗ ಹೆಂಗೆ ಕಂಡಿದ್ದೀಯ? ಅದಕ್ಕೆ ಹೋಗಿ ನೋಡ್ಕೊಬರ್ತೀನಿ. ಅವಳು ಶಾಂತ ನಿಭಾಯಿಸಿ ಅಭ್ಯಾಸ ಐತಲ್ಲ, ನಿಭಾಯಿಸ್ತಾಳನ್ನ ಧೈರ್ಯ. ಮತ್ತು ಆಗೆಲ್ಲ ಎಲ್ಲಿ ನಿಮ್ಮ ಅಪ್ಪಿಂಗೆ ಹೇಳ್ದಂಗೆ ಕೇಳೋನು. ಈಗ ಹೊಸಿ ಲಾರಿ ಪಾರಿ ಅದಕ್ಕೆ ಹೋಯ್ತೀನಿ ಅಂತ ಇದು ಮಾಡ್ತಾನ. ಹಂಗಾಗಿ ವಯಸ್ಸಾದ್ಮೇಲೆ ಹೊಸಿ ಸುಮ್ಕಾಗವನು. ಮೊದ್ದಾನು ಹೊಸಿ ಏನ್ಮಾನ ಪಡನೆ. ಯಾಕೆ ಹೆದ್ರಿಕಾಯ್ತದೆ? ಮಾದೇಶ ಮಹೇಶ ಸುರೇಶ್ ಅವರೆಲ್ಲ ಇರಕ್ಕಲ್ವ? ಹುಡುಗರೆಲ್ಲ ಇರಕ್ಕಲ್ವೇ? ಮತ್ತೆ ಏನು ನೀನು ಒಬ್ಳೆ ಅಂದ್ರೆ ಒಬ್ಳೆ ಇರ್ತೀಯಾ? ಹ್ಞೂ ಆಯ್ತಾಯ್ತು, ಕೋಪ ಮಾಡ್ಕೋಬೇಡ. ಬಿರಿನೇ ಹೋಗಿ ಬರೋಗು ನೋಡು. ಆದರೆ ಇವತ್ತು ಬಾ, ಇಲ್ಲ ಅಂದ್ರೆ ನಾಳೆಗೆ ಬರೋಗು. ಇರ್ತೀನಿ. ಹ್ಞೂ ಸರಿ ಆಯಿತು. ಎಲ್ಲನೂ ಬ್ಯಾಗ್ ಐತಲ್ಲ, ಆ ಬ್ಯಾಗಿಗೆ ತುಂಬೋಗು ತಿಂಡಿಯ ಎಲ್ಲ. ನಿಮ್ಗೆ ಹೊಸಿ ಇಟ್ಕೊಬಿಟ್ಟು ತುಂಬು, ಏನಾಕಿಲ್ಲ, ನಾವು ಮಾಡ್ಕೊಂಡ್ರೆ ಆಯಿತು. ಎಲ್ಲನೂ ಹೆಚ್ಚಿಗೆ ತುಂಬು. ನಾನು ಒದ್ಕೊಂಡು ಹೋಗಕ್ಕೆ ಆಗೋಷ್ಟು ಬೇರೆ ನೋಡು ಇವೆಲ್ಲನೂ ಇಟ್ಟಿವ್ನಿ. ಹೊಸಿ ಕಾಳು ಕಡ್ಡಿ ಎಲ್ಲನೂ ಇಟ್ಟಿವ್ನಿ. ಅವನು ಅದ್ರೊಳಗೆ ತುಂಬು. ತೀರಾ ಭಾರನ ಮಾಡೋಕೆ ಹೋಗಬೇಡ. ಒದ್ಕೊಂಡು ಹೋಗಕ್ಕೆ ಹಾಕಿಲ್ಲ, ನಾವು ಒದ್ಕೊಂಡೇ ಹೋಗ್ಬೇಕಲ್ಲ. ಅದಕ್ಕಾಗಿ ಯಾವ್ದಾರ ಗಾಡಿ ಪಾಡಿ ಸಿಕ್ಕಿದ್ರಲ್ಲ ಹತ್ಕೊಂಡು ಹೋಯ್ತೀನಿ. ಅಂದ್ರೂ ಸಿಗ್ದೆ ಹೋದ್ರೆ ಏನು ಮಾಡೋದು? ಬಿಸಿಲಲ್ಲಿ ಎಳ್ಕೊಂಡು ಹೋಗಕ್ಕೆ ಹಾಕಿಲ್ಲ. ಅದಕ್ಕೆ ನೋಡಿ ಎಲ್ಲನೂ ತುಂಬಿ ತಯಾರು ಮಾಡಿಡವ. ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರ್ತೀನಿ. ತಡ ಆಯ್ತತ್ ನನಗೆ. ನಂಗೆ ಒತ್ಕೊಂತ ಹೋಗಿ ನೀನು ಬಯಸ್ಬೇಕಂತೆ ನೋಡ್ಕತೀಯ. ಏನು ಮಕ್ಳುಗಳು ಇರ್ತವೆ, ಒಂಚೂರು ಹುಷಾರ ನೋಡ್ಕ. ಇನ್ನು ನಿಮ್ಮ ಅಪ್ಪಯ್ಯ ರಾತ್ರಿ ಬರ್ತಾನೆ, ನಾವು ನೆಡೋತಿ ಬರ್ತಾನೆ ಏನೋ ಕಾಣೆ ಇಲ್ಲ. ಬಂದ್ರೆ ಬರ್ದಿರಿಲ್ಲ. ಇವರೆಲ್ಲ ಇರ್ತಾರಲ್ಲ, ನೋಡು ನಿಮ್ಗೆ ಏನು ಬೇಕು ಮಾಡ್ಕೊಂಡು ಇರಿ. ಬರ್ತೀನಿ ಅವತ್ತರಿಗೆ. ಸರಿ ಆಯ್ತು, ಹೋಗಿ ನೋಡ್ಕೊಂಬರೋಗು. ಅವ ಹಂಗೆ ಶಾಂತಕ್ಕನ್ನು ನೋಡ್ಕೊ ಬಂದಿದ್ರೆ ಆಗಿತ್ತು. ಬೇಕಾದ್ರೆ ನಾಳೆಗೆ ನಾನು ನೋಡ್ಕೊತೀನಿ. ಅಲ್ಲಿಂದ ಹಂಗೆ ಹೋಗಿ ನೋಡ್ಕೊಂಬರಿಬವ. ಏನು ಮಾಡೋಕ್ಕೆ? ಈಗ ನೆನ್ನೆ ಮೊನ್ನೆ ಹೋಗವಳೆ. ಬೇಡ ಸುಮ್ಕರು. ಹಂಗೆ 3 ದಿನಕ್ಕೂ ಹೋಗಬಾರ್ದು. ಅದೇ ಬೇರೆ ದಾರಿ, ಇದೇ ಬೇರೆ ದಾರಿ. ಮತ್ತೆ ಅಲ್ಲಿಂದ ಅಲ್ಲಿ ನಡ್ಕೋಕಾಯ್ತದ? ನಾನೇನು ಕುದುರೆ ಗಾಡಿ ಇಟ್ಕೊಂಡಿದ್ದೀನ? ಸುಮ್ಮನೆ ಇಲ್ದವೇನೋ ಆಡಬೇಡ. ನೋಡ್ಕೊಂಬಂದ್ರಾಯ್ತದ ಹಾಕೊಳ್ಳಿ, ಆಮ್ಯಾಕೆ ನೋಡ್ಕೊಂಬಂದ್ರಾಯ್ತದೆ. ಹಂಗಲ್ಲ, ತಿಂಡಿ ಪಂಡಿ ಮಾಡಿದ್ನಲ್ಲ ಅದಕ್ಕೆ ಹಂಗಂದೆ. ಮಗ ಇತ್ತಲ್ಲ ತಗೊಂಡಾಗ ಕೊಟ್ಟು ನೋಡ್ಕೊಬರ್ಬೋದಾಗಿತ್ತು ಅಂತ. ಸರಿ ಆಯ್ತು ಬಿಡವ. ಸರಿ ಮತ್ತೆ ಹೋಗಿ ಬಿರ್ಬಿರ್ ನಾನು ತುಂಬೋಗು. ನಾನು ನೀರ ಮಕ್ಕಂದು ನಾನು ಒಯ್ಕೊ ಬರ್ತೀನಿ. ಹೋಗು ನೀನು.